ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ತಾರೋಡ್ ಅಟ್ಯಾಚ್ ಇರುವಂಥ 5 ಎಕರೆ ಮಾರುವಂಥ ನೀರಾವರಿ ಪಕ್ಕ ಇರುವಂಥ ಜಮೀನು. ಇನ್ನು ಈ ಜಮೀನು ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮಂದಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಇದು ತಾರೋಡ್ ಅಟ್ಯಾಚ್ ಇರುವಂಥ 5 ಎಕರೆ ಮಾರುವಂಥ ಜಮೀನು. ಅಂದರೆ ನೀರಾವರಿ ಅಂದರೂ ಕೂಡ ತಪ್ಪಾಗಲ್ಲ, ಯಾಕೆಂದರೆ ಒಂದು ಬೋರ್ ಕೊರೆಸಿದ್ದಾರೆ, 2.5 ಇಂಚ್ ನೀರು ಬರುತ್ತೆ, ತುಂಬ ಸಬ್ಸೆಂಟಾಗಿ ನೀರು ಬರುತ್ತೆ. ಇನ್ನು ನನಗೇನು ಇಷ್ಟ ಆಯಿತು ಅನ್ನೋ ಅಂಶಗಳ ಬಗ್ಗೆ ಗಮನ ಕೊಡೋದಾದರೆ, ಮೊದಲನೇದಾಗಿ ಇದು ತಾರೋಡ್ ಅಟ್ಯಾಚ್, ಅದನ್ನು ರಸ್ತೆ ತುಂಬ ಇಷ್ಟ ಆಯಿತು ನನಗೆ. ತಾರೋಡ್ ಆದ್ದರಿಂದ ಅದು ಮೊದಲನೇ ಅಂಶ ನನಗೆ. ಇನ್ನು ಎರಡನೇದಾಗಿ ಇಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ನಿಮಗೆ ಇಲ್ಲಿಂದ ವೇದವತಿ ನದಿ ಅಣೆಕಟ್ಟಿಗೆ, ಅಲ್ಲಿ ವೇದವತಿ ನದಿಗೆ ಅಣೆಕಟ್ಟು ಕಟ್ಟಿದ್ದಾರೆ ಅಡ್ಡ, ಅಲ್ಲಿಗೆ ಕೇವಲ 400 ಮೀಟ್ರ್ ಆಗುತ್ತೆ. ಅಂದರೆ ಈ ಭಾಗದಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ಜೊತೆಗೆ ಈಗ ಬೋರ್ವೆಲ್ಲಲ್ಲಿ ಕೂಡ 2.5 ಇಂಚ್ ನೀರು ಬರುತ್ತೆ. ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ತೆಂಗು ಅಡಿಕೆ ತುಂಬ ಚೆನ್ನಾಗಿ ಬಂದಿದೆ. ಈ ಭಾಗದಲ್ಲೆಲ್ಲ ನೀರಿನ ಸಮಸ್ಯೆ ಯಾವುದೇ ರೀತಿ ತೊಂದರೆ ಇಲ್ಲ. ಅದು ಕೂಡ ನನ್ನ ಸ್ವಲ್ಪ ಇಂಪ್ರೆಸ್ ಮಾಡ್ತು. ನೀರಿನ ಸ್ಥಿತಿ ಚೆನ್ನಾಗಿದೆ ಈ ಭಾಗದಲ್ಲಿ. ನೀವು ಕೂಡ ಸ್ಥಳಕ್ಕೆ ಒಂದು ಸಾರಿ ಭೇಟಿ ಕೊಡಿ. ನಾನು ಹೇಳೋದು ಮುಖ್ಯ ಅಲ್ಲ, ನಿಮಗೆ ಒಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗಲೂ ಕೂಡ ನೀವು ಅಕ್ಕಪಕ್ಕದಲ್ಲಿ ವಿಚಾರಿಸ್ಬೋದು. ತುಂಬ ನೀಟಾಗೂ ಇದೆ, ಒಂದೇ ಲೆವೆಲಾಗಿ ಸಮತಟ್ಟಾಗಿ. ನೀವು ಅಕ್ಕಪಕ್ಕದಲ್ಲಿ ಸುತ್ತಮುತ್ತಲು ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಇದು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಆಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಈಗ ಮಾರುವಂಥ ಉದ್ದೇಶ ಇದೆ. ಏನು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಜೊತೆಗೆ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರಿಲ್ಲ ಅಂಥವಕ್ಕೆ ತುಂಬ ಚೆನ್ನಾಗಿದೆ. ಇನ್ನು ನನಗೆ ಇಷ್ಟ ಆಗದೇ ಇರೋ ಅಂಶದ ಕಡೆ ಗಮನ ಕೊಡೋದಾದರೆ, ಮೊದಲನೇದಾಗಿ ಮಣ್ಣು ರೆಡ್ ಬ್ಲಾಕು 2 ಮಿಕ್ಸ್ ಇದೆ. ಅದೊಂದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ, ಯಾಕೆಂದರೆ ಇದು ಕೇವಲ ಭತ್ತ ಬೆಳೆಯೋಕ್ಕೊಂದು ಸೂಕ್ತ ಜಾಗ ಅನಿಸ್ಬಿಡುತ್ತೆ. ಕೆಲವೊಂದು ಜಾಗದಲ್ಲಿ ರೆಡ್ ಇದೆ, ಈ ಕಡೆ ನಿಮಗೆಲ್ಲ ಕಾಣಿಸ್ತಾ ಇದೆ ರೆಡ್ ಇದೆ, ಮಧ್ಯದಲ್ಲಿ ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಆಗಿದೆ. ಆದ್ದರಿಂದ ಇದು ನನ್ನ ಪ್ರಕಾರ ಭತ್ತ ಬೆಳೆಯೋದಕ್ಕೆ ಸೂಕ್ತವಾದಂಥ ಪ್ರದೇಶ. ಜೊತೆಗೆ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಬ್ಲ್ಯಾಕ್ ಸಾಯಿಲ್ ಆಗಿ ಅದೊಂದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ. ಇನ್ನು ಉಳಿದ ಎಲ್ಲ ಅಂಶಗಳು ಕೂಡ ತುಂಬ ಚೆನ್ನಾಗಿದೆ. ಮೊದಲನೆಯದಾಗಿ ನನಗೆ ನೀರು ಮಾತ್ರ ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಮತ್ತೆ ನಿಮಗೆ ಮನವಿ ಮಾಡ್ಕೊಳ್ತೀನಿ, ಯಾವುದೇ ಜಮೀನಿನ ವಿಡಿಯೋ ನೋಡಿದಾದಮೇಲೆ ನಿಮಗೆ ಸ್ಥಳಕ್ಕೆ ಬಂದು ಭೇಟಿ ಕೊಡಿ. ರೇಟ್ ಕೂಡ ಯಾವುದೇ ವೈಯಕ್ತಿಕ ಅಭಿಪ್ರಾಯದಿಂದ ನಾನು ರೇಟನ್ನು ಹೇಳಿರಲ್ಲ. ಈ ಜಮೀನಿನ ಮಾಲೀಕ ಹೇಳುವ ಆಧಾರದ ಮೇಲೆ, ಜೊತೆಗೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ವಿಚಾರಿಸ್ಕೊಂಡು ಕೂಡ ನಾನು ಹೇಳಿರ್ತೀನಿ. ಇನ್ನು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಒಂದು ಸಾರಿ ವಿಸಿಟ್ ಕೊಡಿ. ಮುಖ್ಯವಾಗಿ ಪರಿಶೀಲನೆಗೆ ಬಂದು ಅಕ್ಕಪಕ್ಕದಲ್ಲಿ ವಿಚಾರಿಸಿ ಈ ಜಮೀನನ್ನು ಖರೀದಿಸುವ ಕೆಲಸ ಮಾಡಿ ಅಂತ ಹೇಳ್ತಾ, ಇನ್ನು ಎಲ್ಲವೂ ಜನರಲ್ ಪ್ರಾಪರ್ಟಿ, ಮಣ್ಣು ರೆಡ್ ಬ್ಲಾಕ್ ಮಿಕ್ಸ್ ಇದೆ. ತಾರೋಡ್ ಅಟ್ಯಾಚ್ 5 ಎಕರೆ, ನಿಮಗೆ 350 ಅಡಿ ಬರುತ್ತೆ ತಾರೋಡು, ಹೆಚ್ಚು ಕಮ್ಮಿ 350 ಅಡಿ ಬರುತ್ತೆ ತಾರೋಡು. ರೋಡ್ ಪ್ಲೇಸಿಂಗ್ ಚೆನ್ನಾಗಿದೆ. ಇನ್ನು ವಿಲೇಜ್ ಕೂಡ ಸ್ವಲ್ಪ ಹತ್ತಿರದಲ್ಲೇ ಇದೆ. ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏನು 1 ಎಕರೆಗೆ 15 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ತಾರೋಡ್ ಅಟ್ಯಾಚ್ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಗಮನ ಹರಿಸಿ ಅಂತ ಹೇಳ್ತಾ, ಏನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ 1 ಎಕರೆ 15 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ನೇರವಾಗಿ ಓನರ್ ಇರ್ತಾನೆ, ಯಾವುದೇ ರೀತಿ ಮಧ್ಯವರ್ತಿ ಇರೋದಿಲ್ಲ. ಇನ್ನು ಯಾರೆಲ್ಲ ವಿಡಿಯೋ ನೋಡಿದ್ರ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ
ಜೈ ಹಿಂದ್, ಜೈ ಕರ್ನಾಟಕ ಮಕ್ಕಳು.